ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 26ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಬೆಳಿಗ್ಗೆ 9:55 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:44 ಇರಲಿದೆ. ನಂತರ ಉತ್ತರಾಭಾದ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 1:45 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಮಧ್ಯಾಹ್ನ 2:01 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:58 ಮಧ್ಯಾಹ್ನ 12:24 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:06 ಬೆಳಿಗ್ಗೆ 9:32 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:15 ಅಪರಾಹ್ನ 4:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 9:56 ಇನ್ನು ಮಧ್ಯಾಹ್ನ 12:42 ಮಧ್ಯಾಹ್ನ 1:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:42 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:01 ರಾತ್ರಿ 2:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:55. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ವಿವಾಹಕ್ಕೆ, ಫಲವತ್ತತೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಇನ್ನು ಆಡಂಬರದ ಜೀವನಕ್ಕೆ, ಸೌಂದರ್ಯಕ್ಕೆ, ಮನರಂಜನೆಗೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಜೊತೆಗೆ ಆನಂದದ ಬದುಕು ಬೇಕು ಅಂತ ಹೇಳಿದ್ರೆ ಶುಕ್ರನ ಅನುಗ್ರಹ ಬೇಕೇ ಬೇಕು.
ಹಾಗೆ ನಾವು ಇರುವಂಥ ಮನೆ ಆಗಲಿ, ಬಳಸುವಂಥ ವಾಹನ ಆಗಲಿ, ನಮ್ಮ ಗ್ಲಾಮರಸ್ ಜೀವನ ಆಗಲಿ, ಇದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ವಿದ್ಯಮಾನಗಳು ನಡೆಯುವಂಥದ್ದು. ಮನರಂಜನೆಗೂ ಕೂಡ ಈ ದಿನ ತುಂಬ ಸೂಕ್ತವಾಗಿರುತ್ತೆ. ಹಾಗೆ ಪ್ರಣಯಕ್ಕೆ, ಪ್ರೇಮಿಗಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ತಿಳುವಳಿಕೆ ಇರುತ್ತೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ ಈ ದಿನ. ಹಾಗಾಗಿನೇ ಈ ದಿನ ತುಂಬ ಸಂತೋಷದ ಸಮಯ ಇರುವಂಥದ್ದು. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ನಿಮಗೆ ತುಂಬ ತೃಪ್ತಿ ಸಿಕ್ಕತ್ತೆ. ಜೊತೆಗೆ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ. ಈ ಸಮಯದಲ್ಲಿ ಸ್ವಲ್ಪ ರಾಹುಕಾಲದ ಸಮಯ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸಂಜೆ 5 ಗಂಟೆ 1 ನಿಮಿಷದಿಂದ ಸಂಜೆ 5 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ರಾಹುಕಾಲವನ್ನು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ನೀವು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ವ್ಯಾಪಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡುವಂಥ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಜೊತೆಗೆ ಸ್ಥಿರವಾದಂತಹ ವ್ಯಾಪಾರಗಳು ಮುಂದುವರಿತಾ ಇರುತ್ತೆ. ಇನ್ನು ಈ ಜಡ್ಜ್ಮೆಂಟ್ ವಿಚಾರದಲ್ಲಿ, ಅದರಲ್ಲೂ ಈ ನ್ಯಾಯಾಲಯದ ಪ್ರಕರಣಗಳು ಏನೇ ಇದ್ದರೆ ಅದರಲ್ಲಿ ಈ ದಿನ ನಿಮ್ಮ ಪ್ರಯತ್ನದಿಂದ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಆರಂಭ ಆಗಿರುವಂಥದ್ದೆಲ್ಲ ಸ್ವಲ್ಪ ನಿಧಾನ ಆದರೂ ಕೂಡ ಶಾಶ್ವತವಾದಂಥ ಫಲವನ್ನು ತಂದುಕೊಡುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 22 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 4 ನಿಮಿಷದಿಂದ ಸಂಜೆ 5 ಗಂಟೆ 1 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 13 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ಚಂದ್ರ ಹೋರ ತುಂಬ ಅನುಕೂಲವನ್ನು ತರುತ್ತೆ. ನಿಮ್ಮ ಪ್ರಯತ್ನ ನಿಮಗೆ ತುಂಬ ಯಶಸ್ಸನ್ನು ತರುವಂಥದ್ದು, ಸಮಾಧಾನವನ್ನು ತರುವಂಥದ್ದು ಚಂದ್ರ ಹೋರದಲ್ಲಿ ಕೆಲಸಗಳು ಆರಂಭ ಆದಾಗ. ಹಾಗಾಗಿ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 25 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 7 ನಿಮಿಷದಿಂದ ಅಪರಾಹ್ನ 4 ಗಂಟೆ 4 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 10 ನಿಮಿಷದಿಂದ ರಾತ್ರಿ 11 ಗಂಟೆ 13 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರವಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಡಿ. ಏಕೆಂದರೆ ಈ ರವಿ ಹೋರ ನಿಮಗೆ ಅನ್ಫೇವರಬಲ್ ಆಗಿ ಇರುತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಆ ಒಂದು ಪ್ರಯತ್ನವನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವು ಕೆಲಸ ಕಾರ್ಯಗಳು ಕೆಲವು ಇಲಾಖೆಗಳಲ್ಲಿ ಬಾಕಿ ಇರ್ಬೋದು. ಪೆಂಡಿಂಗ್ ಆಗಿರುವಂಥ ಈ ಸರ್ಕಾರಿ ಕೆಲಸ ಕಾರ್ಯಗಳೇನಿದೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಫಾಲೋ ಅಪ್ ಮಾಡಬೇಡಿ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ರವಿ ಹೋರಾದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 36 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ.
ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ ಆಗಿದೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದನ್ನು ಪ್ರತಿನಿತ್ಯ ನೀವು ಈ ಪಂಚಾಂಗದ ಮೂಲಕನೇ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಪಂಚಾಂಗ ನಿಮಗೆ ಸಹಾಯಕವಾಗಿ ನಿಲ್ಲತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಧನುರ್ಮಾಸವನ್ನ ಆಚರಿಸುವ ಬಗ್ಗೆ, ಹಾಗೆ ಈ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಹೇಳಿ ಕರೆಯುವುದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಪ್ರತಿ ವರ್ಷ ಬರುವಂತಹ ಸಂವತ್ಸರ ಏನಿದೆ, ಇದರಲ್ಲಿ 2 ವಿಧ ಇದೆ. ಒಂದು ಸೌರಮಾನ ಸಂವತ್ಸರ, ಇನ್ನೊಂದು ಚಾಂದ್ರಮಾನ ಸಂವತ್ಸರ. ಇಲ್ಲಿ ಮೇಷದಿಂದ ವೃಷಭಕ್ಕೆ ಬರೋದು ಮೇಷಮಾಸ, ಸೂರ್ಯ ಬರುವಂಥದ್ದು. ನಂತರ ವೃಷಭ ಮಾಸ. ಹೀಗೆ 12 ತಿಂಗಳು ಕೂಡ ಮುಗಿದ ಮೇಲೆ ಮತ್ತೆ ಸೂರ್ಯ ಮೇಷಕ್ಕೆ ಬಂದಾಗ ಇನ್ನೊಂದು ಸಂವತ್ಸರ ಆರಂಭ ಆಗುತ್ತೆ. ಈ ಲೆಕ್ಕಾಚಾರ ಎಲ್ಲ ಸೌರಮಾನದ್ದು. ಇದರ ಜೊತೆಗೆ ಇನ್ನೊಂದು ಇರುವಂಥದ್ದು ಚಾಂದ್ರಮಾನ. ಇದು ಚೈತ್ರ ಮಾಸದ ಪ್ರತಿಪದ್ನಿಂದ, ಅಂದರೆ ನಮ್ಮ ಯುಗಾದಿ ಹಬ್ಬದಿಂದ ಆರಂಭ ಆಗುವಂಥದ್ದು ಚಾಂದ್ರಮಾನ ಸಂವತ್ಸರ. ಇದು ಮೇಷ ಸಂಕ್ರಮಣದಲ್ಲಿ ಸಂಭವಿಸುವಂತಹ ತಮಿಳು ಯುಗಾದಿ ಕೂಡ ಸೌರಮಾನದಲ್ಲೇ ಬರುವಂಥದ್ದು. ಹಾಗಾಗಿ ನಾವು ಅನುಸರಣೆ ಮಾಡುವಂಥದ್ದು ಚಾಂದ್ರಮಾನ ಸಂವತ್ಸರ. ಅದಕ್ಕಾಗಿಯೇ ಈ ಚೈತ್ರ ಮಾಸದ ಪ್ರತಿಪದ್ನ ದಿನದಂದು ಯುಗಾದಿ ಹಬ್ಬ ಆಚರಿಸ್ತೇವೆ. ಯುಗಾದಿ ಹಬ್ಬನೇ ಹೊಸ ವರ್ಷ, ಈ ಸಂವತ್ಸರದ ಆರಂಭ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇಲ್ಲಿ ಈ ಚೈತ್ರ ಮಾಸದಲ್ಲಿ ಅಂತ ಹೇಳಿದ್ರೆ ಅದು 1 ತಿಂಗಳು ಇರುವಂಥದ್ದು, ಅಂದರೆ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಇರುವಂಥದ್ದು. ಈ ಚೈತ್ರ ಮಾಸದ ಹುಣ್ಣಿಮೆ ಏನಿದೆ ಆ ದಿನವೇ ಅದು ಆ ಮಾಸ ಕೊನೆಯಾಗುವಂಥದ್ದು. ಹಾಗಾಗಿ ಇನ್ನೊಂದು ಸಂವತ್ಸರ ಇದೆ, ಅದೇನೆಂದರೆ ಬಾರಹಸ್ಪತ್ಯ ಸಂವತ್ಸರ ಅಂತ ಹೇಳಿ. ಅಂದರೆ ಗುರುಗ್ರಹ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬದಲಾಗುವಂಥದ್ದನ್ನು ಕೂಡ ಸಂವತ್ಸರ ಅಂತ ಹೇಳೇನೆ ಕರೆಯುವಂಥದ್ದು. ಏಕೆಂದರೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ 1 ವರ್ಷ ಇರುತ್ತೆ. ಈ ರೀತಿ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಮಾಡುವಂಥದ್ದಿದೆ. ಅದರಲ್ಲೂ ಈ ಚಾಂದ್ರಮಾನ ಸಂವತ್ಸರದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ರೀತಿಯ ಮಾಸಗಳಿರುತ್ತೆ. ಹಾಗೆ ಮುಂದುವರೆದು ಬಂದಾಗ ಮಾರ್ಗಶಿರ ಮಾಸವೂ ಕೂಡ ಸೌರಮಾನ ಸಂವತ್ಸರದ ರೀತಿಯ ಧನುರ್ಮಾಸವೂ ಕೂಡ ಇರುತ್ತೆ. ಇಲ್ಲಿ ಶೂನ್ಯ ಮಾಸ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ 4 ಬಾರಿ ಶೂನ್ಯ ಮಾಸ ಬರುತ್ತೆ. ಮೊದಲನೇದು ಮೀನ ಚೈತ್ರ, ಅಂದರೆ ರವಿ ಸೌರಮಾನದ ರೀತಿಯ ಮೀನದಲ್ಲಿದ್ದಾಗ ಅದು ಮೀನ ಮಾಸ ಆಗುತ್ತೆ. ಚಾಂದ್ರಮಾನ ಮಾಸದ ಚೈತ್ರವೂ ಕೂಡ ಕೂಡಿದಾಗ ಅದು ಶೂನ್ಯ ಮಾಸ ಆಗುತ್ತೆ. ಇನ್ನು ಮಿಥುನ ಆಷಾಢ, ರವಿ ಸೌರಮಾನ ರೀತಿಯ ಮಿಥುನ ಮಾಸದಲ್ಲಿದ್ದಾಗ ಚಾಂದ್ರಮಾನ ಮಾಸದ ಆಷಾಢವೂ ಸೇರಿದರೆ ಅದು ಶೂನ್ಯ ಮಾಸವಾಗುತ್ತೆ. ಇನ್ನು ಕನ್ಯಾ ಭಾದ್ರಪದ, ರವಿ ಸೌರಮಾನದ ರೀತಿಯ ಕನ್ಯಾ ಮಾಸದಲ್ಲಿದ್ದಾಗ ಚಾಂದ್ರಮಾನ ಮಾಸದ ಭಾದ್ರಪದ ಮಾಸ ಬಂದರೆ ಶೂನ್ಯ ಮಾಸ ಆಗುತ್ತೆ. ಇನ್ನು ಧನುರ್ ಪುಷ್ಯ, ಅಂದರೆ ರವಿ ಧನುರ್ಮಾಸದಲ್ಲಿದ್ದಾಗ, ಅಂದರೆ ಧನುರ್ ರಾಶಿಯಲ್ಲಿದ್ದಾಗ ಚಾಂದ್ರಮಾನ ಮಾಸದ ಪುಷ್ಯ ಮಾಸ ಬಂದರೆ ಅದು ಶೂನ್ಯ ಮಾಸ ಆಗುತ್ತೆ. ಹಾಗಾಗಿನೇ ಮೀನ ಚೈತ್ರ, ಮಿಥುನ ಆಷಾಢ, ಕನ್ಯಾ ಭಾದ್ರಪದ, ಧನುರ್ ಪುಷ್ಯೇತಿ ಶೂನ್ಯಂ ಅಂತ ಹೇಳೇನೆ ಜ್ಯೋತಿಷ್ಯ ಶಾಸ್ತ್ರ ಹೇಳಿರುವಂಥದ್ದು. ಹಾಗಾಗಿ ಧನುರ್ಮಾಸ ಇಡೀ ಅಂದರೆ 30 ದಿನಗಳೂ ಕೂಡ ಶೂನ್ಯ ಅಲ್ಲ. ಹಾಗಾಗಿ ಇಲ್ಲಿ ಧನುರ್ ಪುಷ್ಯ ಮಾಸಗಳ ಮಿಲನವಾದರೆ ಮಾತ್ರ ಶೂನ್ಯ ಮಾಸ ಆಗುತ್ತೆ. ಉದಾಹರಣೆಗೆ ಈ ವರ್ಷ ಪುಷ್ಯ ಮಾಸ ಬಂದಿರುವಂಥದ್ದು ಜನವರಿ 11ನೇ ತಾರೀಕು, ಧನುರ್ಮಾಸ ಜನವರಿ 14ನೇ ತಾರೀಕಿನವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ಶೂನ್ಯ ಮಾಸ ಜನವರಿ 11ರಿಂದ 14ನೇ ತಾರೀಕಿನವರೆಗೆ ಮಾತ್ರ ಇರುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಒಂದು ವಿಶೇಷ ಮಾಹಿತಿ. ಇಲ್ಲಿ ಶೂನ್ಯ ಮಾಸದಲ್ಲಿ ಯಾಕೆ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥ ವಿಚಾರಕ್ಕೆ ಬಂದರೆ ಹೆಸರೇ ಹೇಳುತ್ತೆ ನೋಡಿ, ಕಾಲ ನಿರ್ಧಾರಕ್ಕಾಗಿ ಲೆಕ್ಕವೇ ಸಿಕ್ಕಲ್ಲ ಅನ್ನುವಂಥದ್ದು. ಹಾಗಾಗಿ ಚಾಂದ್ರಮಾನ ರೀತಿಯ ಸಂವತ್ಸರ ಶುರುವಾಗ್ಬಿಟ್ಟಿರುತ್ತೆ, ಸೌರಮಾನದ ಈ ಮಾಸ ಇನ್ನೂ ಶುರುವಾಗಿರಲ್ಲ. ಹಾಗಾಗಿ ಈ ಮಧ್ಯದ ಖಾಲಿ ಅವಧಿ ಏನಿದೆ ಇದು ಶೂನ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಪುರಾಣಗಳಲ್ಲಿ ಈ ಮಾರ್ಗಶಿರ ಪುಷ್ಯ ಮಾಸಗಳ ಬಗೆಗೆ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏನಂದರೆ, ವಿಷ್ಣು ಧಾತ್ರಿ ವೃಕ್ಷದಲ್ಲಿ ಪ್ರಥಮ ಏಕಾದಶಿಯಂದು ಮಲಗಿ ಉತ್ಥಾನ ದ್ವಾದಶಿಯ ದಿನ ಶಯನದಿಂದ
ಮೇಲೆ ಏಳ್ತಾನೆ ಅನ್ನುವಂಥ ವಿಚಾರ. ಇಲ್ಲಿ ಎದ್ದು ನೇರವಾಗಿ ವೈಕುಂಠಕ್ಕೆ ಹೋಗಲ್ಲ. ಉತ್ತರಾಯಣದಲ್ಲಿ ಅವನು ವೈಕುಂಠಕ್ಕೆ ಹೋದಾಗ ವೈಕುಂಠದ ಬಾಗಿಲುಗಳು ತೆರೆಯತ್ತೆ ಅನ್ನುವಂಥ ವಿಚಾರ. ಅಲ್ಲಿಯವರೆಗೆ ಏನು ಮಾಡ್ತಾನೆ ವಿಷ್ಣು ಅಂತ ಹೇಳಿದ್ರೆ, ಅವನನ್ನು ಕಾಣಲಿಕ್ಕೆ ಈ ಭೂಮಿಗೆ ಬರುವಂತಹ ಇತರ ದೇವತೆಗಳ ಜೊತೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಬರ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಅದಕ್ಕಾಗಿಯೇ ಈ ಸಂದರ್ಭದಲ್ಲಿ ಮಾಡುವಂತಹ ಸ್ನಾನ ಸರ್ವಶ್ರೇಷ್ಠವಾಗಿರುವಂಥದ್ದು. ಏಕೆಂದರೆ ಅಲ್ಲಿ ದೇವತೆಗಳು ಅಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿರ್ತಾರೆ ಅನ್ನುವಂಥ ವಿಚಾರ. ಹೀಗೆ ದಿನವೂ ಕೂಡ ದೇವತೆಗಳು ಸ್ನಾನ ಮಾಡುವಂಥದ್ದು ದೈವದ ಕಾಲ, ಅಂದರೆ ಅದು ಬ್ರಾಹ್ಮಿ ಮುಹೂರ್ತ. ಹಾಗಾಗಿನೇ ಈ ಸಮಯದಲ್ಲಿ ದೇವರು ಓಡಾಡ್ತಾ ಇರೋದ್ರಿಂದ ಧನುರ್ಮಾಸದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ, ಅಂದರೆ ಬೆಳಗಿನ ಜಾವದಲ್ಲೇ ನೆರವೇರಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ರಥೋತ್ಸವಗಳು ಮತ್ತು ಇತರ ಉತ್ಸವಗಳೆಲ್ಲ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ವಿಷ್ಣು ತನ್ನ ರಥವನ್ನು ಏರಿ ವೈಕುಂಠಕ್ಕೆ ಹೊರಟ ಮೇಲೆ ಮಿಕ್ಕೆಲ್ಲ ದೇವತೆಗಳ ರಥಗಳು ಪ್ರಾರಂಭ ಆಗುತ್ತೆ. ಇದು ರಥೋತ್ಸವ ಆರಂಭ ಆಗುವಂಥ ಸಮಯ. ಹಾಗಾಗಿನೇ ಸಾಕ್ಷಾತ್ ವಿಷ್ಣುವಿನೊಂದಿಗೆ ಮಾತಾಡಲಿಕ್ಕಾಗಲಿ, ವಿಷ್ಣುವಿನ ದರ್ಶನವನ್ನು ಪಡ್ಕೊಳ್ಳಿಕ್ಕಾಗಲಿ ಸಕಲ ದೇವಾನುದೇವತೆಗಳು ಬಂದಿರುವಂತಹ ಸಂದರ್ಭದಲ್ಲಿ ಎಲ್ಲ ದೇವರನ್ನ ಹೊತ್ತು ಮೆರೆಸುವಂತಹ ಕಾಯಕಲ್ಪ ಅದು ವಾಡಿಕೆಯಾಗಿ ಬಂದಿರುವಂಥದ್ದು. ಇಲ್ಲಿ ಮಾಘ ಮಾಸದಲ್ಲಿ ದೇವರು ಬೆಳಗಿನ ಜಾವ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿರ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇರೋದ್ರಿಂದ ಆ ಒಂದು ಹೊತ್ತಿನಲ್ಲಿ ಜನಸಾಮಾನ್ಯರು ಕೂಡ ಮಾಡುವಂತಹ ಸ್ನಾನ ಅತಿ ಪುಣ್ಯಕರ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ದೇವಾನುದೇವತೆಗಳೇ ಮಿಂದಂತಹ ತೀರ್ಥ ಜಲದಿಂದ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಪುಣ್ಯ ಲಭಿಸತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಸೂರ್ಯ ಹುಟ್ಟುವುದಕ್ಕೂ ಮೊದಲೇ ಬಾಹ್ಯ ಶುದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ. ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕಗಳು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿಯೇ ಚಳಿ ಅನ್ನುವಂಥ ಈ ಸೋಮ ಶರೀರತನವನ್ನೇ ಹೊದ್ದು ಮಲಗುವಂಥದ್ದು, ಜಡತ್ವವನ್ನು ಬಿಡಿಸಿಕೊಳ್ಳುವಂಥದ್ದು, ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಮನಸ್ಸಿಗೆ ತುಂಬ ಶಾಂತಿ ಸಮಾಧಾನವನ್ನು ಪಡ್ಕೊಳ್ಳುವಂಥದ್ದು ಸೂರ್ಯೋದಯದ ಮೊದಲು ಮಾತ್ರ. ಅದಕ್ಕಾಗಿಯೇ ಆ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಮತ್ತು ಆ ಸಮಯದಲ್ಲಿ ಬೀಳುವಂಥ ಹಿಮ ಏನಿದೆ ಅದರಲ್ಲಿ ಓಝೋನ್ನ ಪ್ರಮಾಣ ಕಡಿಮೆ ಇರುತ್ತೆ, ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಇಲ್ಲಿ ಧನುರ್ಮಾಸದಲ್ಲಿ ಚಳಿ ಹೆಚ್ಚಾಗುವಂಥದ್ದು ಸೂರ್ಯೋದಯ ಸಮೀಪವಾಗುವಂಥ ಹೊತ್ತಿನಲ್ಲೇ. ಅದನ್ನು ಉಪಶಮನ ಮಾಡಬೇಕು ಅಂತ ಹೇಳಿದ್ರೆ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಆ ದಿನಮಾನಗಳಲ್ಲಿ ಬೆಳಕು ಹರಿಯುವ ಮುನ್ನವೇ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ. ಆ ಇಡೀ ತಿಂಗಳು ಎಲ್ಲ ದೇವಾಲಯಗಳಲ್ಲೂ ಕೂಡ ಪೊಂಗಲನ್ನೇ ನೈವೇದ್ಯವಾಗಿ ಮಾಡುವಂಥದ್ದಿದೆ. ಇದು ಹೆಸರು ಬೇಳೆಯಿಂದ ತಯಾರಿಸುವಂಥ ಒಂದು ಖಾದ್ಯ. ಇಲ್ಲಿ ನೈವೇದ್ಯ ಮಾಡುವಂಥದ್ದು ಈ ಪೊಂಗಲನ್ನು ಬಹಳ ವಿಶೇಷವಾದಂಥ ಉದ್ದೇಶ ಇದೆ. ಏಕೆಂದರೆ ಇದು ಎಲ್ಲ ಬೇಳೆ ಕಾಳುಗಳಿಗಿಂತ ಹೆಚ್ಚು ಪ್ರೋಟೀನನ್ನು ಹೊಂದಿರುವಂಥದ್ದು ಹೆಸರು ಬೇಳೆ. ಜೊತೆಗೆ ಚಳಿಗಾಲದಲ್ಲಿ ಇದು ಬೇಗ ಜೀರ್ಣ ಆಗಿಬಿಡುತ್ತೆ. ಶೀತದ ವಾತಾವರಣ ಇರೋದ್ರಿಂದ ಪೊಂಗಲ್ಗೆ ಮೆಣಸನ್ನು ಸೇರಿಸ್ತಾರೆ, ಜೀರಿಗೆ ಇರುತ್ತೆ, ಶುಂಠಿ ಇರುತ್ತೆ. ಇದೆಲ್ಲವೂ ಕೂಡ ದೇಹವನ್ನು ಬೆಚ್ಚಗೆ ಇಡುತ್ತೆ. ಜೊತೆಗೆ ಈ ಮಕರ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು ಕೂಡ ಇದೇ ಕಾರಣಕ್ಕಾಗಿ. ಇನ್ನು ಈ ಪೊಂಗಲ್ ನೈವೇದ್ಯವನ್ನೇ ಪ್ರಸಾದವಾಗಿ ಸ್ವೀಕಾರ ಮಾಡೋದ್ರಿಂದ ಇಲ್ಲಿ ಶರೀರದ ಶೀತ ಉಷ್ಣ ಏನಿದೆ ಅದು ಸಮತೋಲನದಲ್ಲಿ ಇರುತ್ತೆ. ಇನ್ನು ಸೂರ್ಯ ತಾನು ತುಲಾರಾಶಿಗೆ ಬಂದಾಗ ನಿಶ್ಶಕ್ತನಾಗ್ತಾನೆ ಅನ್ನುವಂಥ ಮಾತಿದೆ. ಅದಕ್ಕಾಗಿಯೇ ಸತತವಾಗಿ ತುಲಾ, ಧನಸ್ಸು, ಮಕರ ಈ ಮಾಸಗಳಲ್ಲಿ ಸೂರ್ಯನ ಪ್ರಭಾವ ಕಡಿಮೆ ಇರೋದರಿಂದ ಚಳಿ ಜಾಸ್ತಿಯಾಗಿರುತ್ತೆ. ಇನ್ನು ನಿಶ್ಶಕ್ತತೆ ನಿವಾರಣೆಯಾಗುವಂಥದ್ದು ಅವನು ಮಕರ ಮಾಸಕ್ಕೆ ಬಂದಾಗ. ಇಲ್ಲಿ ಸೂರ್ಯ ಮಕರಕ್ಕೆ ಪ್ರವೇಶ ಆಗುವಂಥ ಹೊತ್ತಿನಲ್ಲಿ ಅತ್ಯಂತ ಪರಾಕ್ರಮಿಯಾಗಿರ್ತಾನೆ. ಆ ಕಾರಣಕ್ಕಾಗಿಯೇ ಸಂಕ್ರಾಂತಿ ನಂತರವೇ ಚಳಿ ಕಡಿಮೆಯಾಗುತ್ತೆ. ದೇವರು ನಮಗೆ ಶಕ್ತಿ ತುಂಬುವ ಹಾಗೆ ನಾವು ಅವನನ್ನು ಪೂಜೆ ಮಾಡಿ ಅವನಿಗೂ ಶಕ್ತಿಯನ್ನು ತುಂಬುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಧನುರ್ಮಾಸದ ಪೂಜಾ ವಿಧಾನ. ಇಲ್ಲಿ ಧನುರ್ಮಾಸ ಅಂತ ಹೇಳಿದ್ರೆ ಮಾರ್ಗಶಿರ ಪುಷ್ಯ ಮಾಸ ಅಲ್ಲದೆ ಮಾಸಾನ ಮಾರ್ಗಶಿರೋಸ್ಮಿ ಅಂತ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ. ಅಂದರೆ ಶ್ರೀಕೃಷ್ಣ ಹೇಳುವಂಥದ್ದು ನಾನೇ ಮಾರ್ಗಶಿರ ಮಾಸವಾಗಿರ್ತೇನೆ ಅನ್ನುವಂಥದ್ದು. ಹಾಗಾಗಿನೇ ಈ ಮಾರ್ಗಶಿರ ಮಾಸ ಎಲ್ಲರಿಗೂ ಕೂಡ ಫಲಭರಿತವಾಗಿರುವಂಥದ್ದು. ಇಡೀ ಭೂಮಿಯಲ್ಲಿ ಎಲ್ಲ ಕಡೆ ಫಸಲು ಬಂದಿರುತ್ತೆ. ಕೊಯ್ಲಿನ ಸಮಯ ಇದು. ಹಾಗಾಗಿ ಜನ ದೇವರ ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಗಲೆಲ್ಲ ಕಾಲ ಕಳೆಯುವಂಥದ್ದು ಸರಿಯಲ್ಲ ಅಂತ ಹೇಳೇನೆ ಸೂರ್ಯೋದಯಕ್ಕೆ ಮುಂಚೆಯೇ ಪೂಜೆ ಪುನಸ್ಕಾರಗಳನ್ನು, ದೈವ ಕಾರ್ಯಗಳನ್ನು ಮುಗಿಸಿ ದೈನಂದಿನ ಕೆಲಸಕ್ಕೆ ತೆರಳುವಂಥದ್ದು ಸೂಕ್ತ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾದಿಗಳು ಆರಂಭ ಆಗಿರುತ್ತೆ. ಇನ್ನು
ಭೂಮಿಯ ಮೇಲೆ ದೇವರ ಸಂಚಾರ ಆ ಸಮಯದಲ್ಲಿ ಆಗಿರೋದ್ರಿಂದ ದೀಪವನ್ನು ಬೆಳಗಿಸಬೇಕು ಅನ್ನುವಂಥ ಉದ್ದೇಶ ಕೂಡ. ಅದಕ್ಕಾಗಿಯೇ ಧನುರ್ಮಾಸದ ಹಗಲಿನಲ್ಲಿ ಬೆಳಗಿನ ಅವಧಿ ಕಡಿಮೆ ಇರುತ್ತೆ, ನಿಧಾನವಾಗಿ ಬೆಳಕಾಗುತ್ತೆ. ಈ ಕಾರಣಕ್ಕಾಗಿಯೇ ದೇವರ ಸಂಚಾರಕ್ಕೆ ಪೂರಕವಾಗಿರಲಿ ಅನ್ನುವಂಥ ಕಾರಣಕ್ಕೆ ಬೆಳಗಿನ ಜಾವವೇ ದೀಪವನ್ನು ಹೊತ್ತಿಸಬೇಕು ಅನ್ನುವಂಥದ್ದು. ಇನ್ನು ಇಲ್ಲಿ ಮೋಡ ಗರ್ಭ ಕಟ್ಟುವಂತಹ ಕಾಲ ಇದು. ಈ ಸಮಯದಲ್ಲೇ ಔಷಧಯುಕ್ತವಾದಂತಹ ತೈಲಗಳಿಂದಲೇ ನಾವು ದೀಪಗಳನ್ನು ಹಚ್ಚಬೇಕು ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಇಲ್ಲಿ ದೀಪ ಉರಿದು ನಂದಿದಾಗ ಆ ದೀಪದ ಹೊಗೆ ಏನಿದೆ ಅದು ಮೋಡಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ಆರೋಗ್ಯಭರಿತವಾದಂತಹ ಔಷಧಯುಕ್ತವಾದಂತಹ ತೈಲ ಆವಿಯಾಗಿ ಮೋಡದೊಂದಿಗೆ ಸೇರಿಕೊಳ್ಳುವಂಥದ್ದು. ಹಾಗಾಗಿ ಪರ್ಜನ್ಯೋ ಔಷಧಯ, ಮಳೆಯ ನೀರು ನಮಗೆ ಔಷಧ ರೂಪದಲ್ಲಿ ಸಿಗಬೇಕು ಅನ್ನುವಂಥ ಹಿನ್ನೆಲೆ ಕೂಡ ಇದರಲ್ಲಿದೆ. ಹಾಗಾಗಿನೇ ಶುದ್ಧ ತೈಲ ಇರುವಂತಹ ದೀಪದ ಮೂಲಕವೇ ಆವಿಯಾಗಿ ಹೋಗುವಂಥದ್ದು ಈ ಕಾರಣಕ್ಕಾಗಿಯೇ. ಅದಕ್ಕಾಗಿ ನಾವು ಶುದ್ಧವಾದ ಎಣ್ಣೆಯಿಂದಲೇ ಅಥವಾ ಶುದ್ಧವಾದ ತುಪ್ಪದಿಂದಲೇ ದೇವರ ದೀಪವನ್ನು ಹಚ್ಚಬೇಕು ಅನ್ನುವಂಥ ಕಾರಣ ಇದೇ ಆಗಿದೆ. ಇಲ್ಲಿ ಅಂದರೆ ಈ ಧನುರ್ಮಾಸದ ಸಂದರ್ಭದಲ್ಲಿ ಪಕ್ಷಿ ಸಂಕುಲ ಬಹಳ ಚಳಿಯನ್ನು ಅನುಭವಿಸ್ತಾ ಇರುತ್ತೆ. ಜೊತೆಗೆ ಅವುಗಳಿಗೆ ಆಹಾರದ ಸಮಸ್ಯೆಯೂ ಕೂಡ ಇರುತ್ತೆ. ನಸುಕಿನ ಜಾವದಲ್ಲೇ ದೇವರ ಪೂಜೆಗೆ ನೈವೇದ್ಯ ಮಾಡಿ ಬಲಿಹರಣದ ನೆಪದಲ್ಲಿ ಪಕ್ಷಿ ಸಂಕುಲಕ್ಕೆ ಆಹಾರವನ್ನು ಕೂಡ ನೀಡುವಂಥ ಒಂದು ಸಂಪ್ರದಾಯ ಇದೆ. ಇನ್ನು 10 ಹಲವು ವಿಶೇಷತೆಗಳು ಈ ಧನುರ್ಮಾಸದಲ್ಲಿ ಇದೆ. ಕೇವಲ ಶೂನ್ಯ ಮಾಸ ಅಂತ ಹೇಳಿ ಪರಿಗಣಿಸುವಂಥದ್ದು ಇಡೀ ತಿಂಗಳಲ್ಲ. ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕೆಲವೊಂದು ದಿನಗಳು ಮಾತ್ರ ಶೂನ್ಯ ಮಾಸ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಬೆಳಗಿನ ಜಾವವೇ ಯಾಕಾಗಿ ಪೂಜಾದಿಗಳನ್ನು ಮಾಡಬೇಕು, ಪೊಂಗಲನ್ನೇ ಯಾಕೆ ನೈವೇದ್ಯವಾಗಿ ನೀಡಬೇಕು ದೇವರಿಗೆ ಅನ್ನುವಂಥ ವಿಚಾರಗಳಲ್ಲಿ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಪೂಜಾ ಪದ್ಧತಿಗಳನ್ನು, ನಮ್ಮ ಆಚರಣೆಗಳನ್ನು, ನಮ್ಮ ಸಂಸ್ಕಾರ, ಧಾರ್ಮಿಕ ವಿಧಿವಿಧಾನಗಳು ಇದನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ಹೆಚ್ಚು ಅರ್ಥ ಸಿಕ್ಕತ್ತೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಈ ಧನುರ್ಮಾಸದಲ್ಲಿ 1-2 ದಿನಗಳಲ್ಲಾದರೂ ಕೂಡ ಬೆಳಗಿನ ಜಾವವೇ ಎದ್ದು ನಿಮ್ಮ ಪಕ್ಕದ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಅಲ್ಲಿ ಪೊಂಗಲನ್ನು ನೈವೇದ್ಯವಾಗಿ ಇಟ್ಟಿದ್ರೆ ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ದಿನ ಇದು. ಕೆಲಸ ಕಾರ್ಯಗಳು ಪೂರ್ಣ ಪ್ರಮಾಣದ ಫಲಿತಾಂಶವನ್ನು ತಂದುಕೊಡುವಂತಹ ದಿನ ಇದು. ಅದರಲ್ಲೂ ವೃತ್ತಿಪರ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ತೀರಿ. ಇದರಿಂದ ನೀವು 4 ಜನರಿಂದ ಶ್ಲಾಘನೀಯ ಮಾತುಗಳನ್ನು ಕೇಳುವಂಥದ್ದು, ನಿಮ್ಮನ್ನು ಹೊಗಳುವಂಥವ್ರಿದ್ದಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಪುಷ್ಟಿ ಕೊಡುವಂಥವ್ರು, ಹಾಗೆ ಕುಟುಂಬದಲ್ಲೂ ಕೂಡ ನಿಮಗೆ ಪೂರ್ಣವಾದಂತಹ ಸಹಕಾರ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಗೆಳೆಯರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ವಿಚಾರ ವಿನಿಮಯಗಳೇನಿದೆ ಅಥವಾ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ಏನಾದರೂ ಕಾನೂನಿನ ವಿವಾದಗಳಿದ್ದರೆ ಅದು ಈ ದಿನ ಸ್ವಲ್ಪ ತಡ ಆಗ್ಬೋದು, ಈ ದಿನವೇ ಬಗೆಹರಿಯಲ್ಲ. ಹಾಗಾಗಿನೇ ಅಂಥ ವಿಚಾರಗಳು ಬಂದಾಗ ಎಲ್ಲಾದರೂ ರಾಜಿ ಸೂತ್ರ ಮಾಡಿಕೊಳ್ಬೋದು ಅನ್ನುವಂಥ ಅವಕಾಶ ಸಿಕ್ಕಿದ್ರೆ ಅಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ಬೇರೆಯವರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದನ್ನು ಬೇಗ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲೇ ಇರುತ್ತೆ. ಕೆಲಸಗಳನ್ನು ಸಕಾಲಕ್ಕೆ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಪ್ರೆಸೆನ್ಸ್ ಆಫ್ ಮೈಂಡ್ ಭಾಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಅಪೇಕ್ಷೆಯಂತೆ ಕೆಲಸಗಳು ನಡೆಯುವಂಥದ್ದು, ಅದರಿಂದ ಯಶಸ್ಸನ್ನು ಪಡ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಅಂದರೆ ನಿಮ್ಮ ಕರ್ಮ ಸ್ಥಾನದಲ್ಲಿ ನೀವು ಮಾಡುವಂಥ ಚಟುವಟಿಕೆಗಳ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ 10ನೇ ಮನೆ ಅಂತ ಹೇಳಿದ್ರೆ ನಿಮಗೆ ಎಲ್ಲಿಲ್ಲದ ಉತ್ಸಾಹ ಇರುತ್ತೆ, ಕೆಲಸ ಮಾಡಲೇಬೇಕು ಅನ್ನುವಂಥ ಹಂಬಲ ಇದೆ, ತುಡಿತ ಇದೆ. ಹಾಗೆ ಈ ದಿನ ಬೇರೆಯವರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ
ನಿಮ್ಮ ಒಂದು ವೈಯಕ್ತಿಕ ಪ್ರತಿಭೆಯ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನಿಮ್ಮ ಕೆಲಸವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಈ ದಿನ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೀರಿದಂಥ ಒಂದು ಫಲ ನಿಮ್ಮ ಕೆಲಸದಿಂದ ಸಿಕ್ಕತ್ತೆ. ಉದ್ಯೋಗದಲ್ಲಿರಲಿ, ವ್ಯಾಪಾರದಲ್ಲಿರಲಿ ಈ ದಿನ ಬಹಳ ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ಹೊಸ ಕೌಶಲ್ಯವೊಂದನ್ನು ಕಲಿಯುವಂಥದ್ದು ಕೂಡ ಇದೆ. ಏನೋ ಒಂದು ಸ್ಕಿಲ್ ಬೇಸ್ಡು ಟ್ರೈನಿಂಗ್ ಈ ದಿನ ಆಗುವಂಥದ್ದು. ಹಾಗಾಗಿ ಹೊಸತನ್ನು ಕಲ್ತ್ಕೊಳ್ತೀರಿ. ಇದರಿಂದ ನಿಮಗೆ ಆ ಕೆಲಸದಲ್ಲಿ ಇರುವಂಥ ಆಸಕ್ತಿ ಜಾಸ್ತಿ ಆಗುತ್ತೆ. ಬಹಳ ಬೇಗ ಕೆಲಸವನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ತುಡಿತ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಸಾಲಗಳನ್ನು ಮಾಡುವಂಥ ಒಂದು ಪ್ರಶ್ನೆ ಏನಾದರೂ ಬಂದರೆ, ಅಂಥ ಒಂದು ಪ್ರಸಂಗ ಬಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಏಕೆಂದರೆ ಈ ಸಾಲ ಸೋಲ ಈ ದಿನ ನಿಮಗೆ ಅಷ್ಟೊಂದು ಲಾಭಕರವಾಗಿ ಇರಲ್ಲ. ಇನ್ನು ಈ ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಒಂದು ಪರಿಹಾರ ಅನ್ನುವಂಥ ಭ್ರಮೆ ಬೇಡ. ಏಕೆಂದರೆ ಆ ಸಮಸ್ಯೆಗಳ ಮೂಲವನ್ನು ತಿಳ್ಕೊಳ್ಬೇಕು. ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕೂಡ ಈ ದಿನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಬಹಳ ಸೌಜನ್ಯದಿಂದ ಇರ್ತೀರಿ, ಹೊಂದಾಣಿಕೆಯಿಂದ ಇರ್ತೀರಿ. ಅದಕ್ಕಾಗಿಯೇ ಕುಟುಂಬಸ್ಥರ ಬೆಂಬಲ ನಿಮಗೆ 100ಕ್ಕೆ 100ರಷ್ಟು ಸಿಕ್ಕತ್ತೆ. ಹಾಗೆ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಇತಿಮಿತಿ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಕೆಲವೊಂದು ಸನ್ನಿವೇಶವನ್ನು ಈ ದಿನ ನೀವು ಸರಿಯಾಗಿ ಅರ್ಥೈಸ್ಕೊಳ್ಳಲ್ಲ. ಸನ್ನಿವೇಶ ಹೇಗೆ ಬರುತ್ತೆ ಅನ್ನುವಂಥದ್ದು ನಿಮ್ಮ ಕಲ್ಪನೆಗೂ ಕೂಡ ಬರಲ್ಲ. ಹಾಗಾಗಿಯೇ ಅನಿವಾರ್ಯವಾಗಿ ಬರುವಂಥ ಈ ಸಂದರ್ಭ ಏನಿದೆ ಅದು ತುಂಬ ಅನಿಶ್ಚಿತವಾಗಿ ಇರುತ್ತೆ. ನೀವು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಸನ್ನಿವೇಶ ಈ ದಿನ ಬರುವಂಥದ್ದಿದೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ದಾರಿ ಸಮರ್ಪಕವಾಗಿದೆ. ಆದರೆ ಬೇರೆಯವರ ಸಲಹೆ, ಬೇರೆಯವರ ಕಿವಿ ಮಾತು, ಇದಕ್ಕೆ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನೇ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಈ ದಿನ ಸ್ವಲ್ಪ ಪರಿಶ್ರಮ ಹಾಕಲೇಬೇಕಾಗತ್ತೆ. ಅದರಲ್ಲೂ ಕಠಿಣ ಪರಿಶ್ರಮ ಬೇಕು. ಇಲ್ಲ ಅಂತ ಹೇಳಿದ್ರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಎಲ್ಲಿರ್ತೀರೋ ಅಲ್ಲೇ ನಿಂತಿರ್ತೀರಿ. ಹಾಗಾಗಿ ಸ್ವಲ್ಪ ಚಟುವಟಿಕೆಯಿಂದ ಈ ದಿನ ಇರುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಅಡೆತಡೆಗಳು ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಆರಂಭಿಕವಾಗಿ ಅಡೆತಡೆ ಇರುವಂಥದ್ದು. ಏಕೆಂದರೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಕೂಡ ಪೂರ್ಣ ಆಗಲ್ಲ. ಆ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮ್ಮ ಕೈ ಸೇರಲ್ಲ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಯವರೆಗೆ ಇರಲ್ಲ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನದಲ್ಲಿ ಈ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಥಿತಿ ಅಷ್ಟೊಂದು ಸರಿ ಇರಲ್ಲ. ನಿಮ್ಮ ಹಿಡಿತದಲ್ಲಿರಲ್ಲ ಮನಸ್ಸು. ಅದಕ್ಕಾಗಿಯೇ ಈ ಚಂಚಲವಾಗಿರುವಂಥ ಮನಸ್ಸಿನಲ್ಲಿ ಈ ದಿನ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ. ಆಲೋಚನೆಗಳೇ ನಿಮ್ಮ ತೀರ್ಮಾನಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಅಂತಹ ತೀರ್ಮಾನಗಳಿಂದ ಈ ದಿನ ನೀವು ಮಾಡುವಂಥ ಒಂದೆರಡು ತಪ್ಪುಗಳು ಅವಘಡಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನೋಡಿ, ಒಂದು ಸಣ್ಣ ಮನಸ್ಸು ನಿಮ್ಮನ್ನು ಯಾವ ಹಂತಕ್ಕೆ ತರುತ್ತೆ ಅನ್ನುವಂಥದ್ದು ಈ ದಿನ ನೀವು ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ. ಇನ್ನು ನಿಮ್ಮ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ.
ಅದಕ್ಕಾಗಿಯೇ ಈ ದಿನ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕು. ಅದರಲ್ಲೂ ಈ ಉದ್ದೇಶಕ್ಕಾಗಿ ಮಾಡುವಂಥ ಒಂದು ಪ್ರಯಾಣ ಏನಿದೆ, ಅದು ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಅಥವಾ ನಿಮ್ಮ ಉದ್ಯೋಗಕ್ಕೋ ಮಾಡುವಂಥ ಒಂದು ಪ್ರಯಾಣ ಏನಿದೆ, ಅದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಪ್ರಯಾಣದ ವೆಚ್ಚಗಳು ಜಾಸ್ತಿ ಆಗುತ್ತೆ, ಪ್ರಯಾಣ ಕೂಡ ತ್ರಾಸದಾಯಕವಾಗಿರುತ್ತೆ. ಅದಕ್ಕಾಗಿ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ ಈ ದಿನ. ಇನ್ನು ಈ ದಿನ ವ್ಯವಹಾರದಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ನುಸುಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರ ರಾಜಿ ಮಾಡಿಕೊಳ್ಳಲ್ಲ, ಆ ವಿಚಾರವನ್ನು ಅಕಾಮಡೇಟ್ ಮಾಡಲ್ಲ. ಇದಕ್ಕಾಗಿಯೇ ನೀವು ಈ ದಿನ ಸ್ವಲ್ಪ ಪರಿತಪಿಸಬೇಕಾಗುತ್ತೆ. ಹಾಗೆ ಈ ದಿನ ನಿಮಗೆ ತೀರಾ ಆತ್ಮೀಯರೇ ನಿಮಗೆ ವಿರುದ್ಧವಾಗಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥದ್ದು ಕೂಡ ಇದೆ. ಅದು ನಿಮ್ಮನ್ನು ಅತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಇರ್ಬೋದು. ಆದರೂ ಅದು ನಿಮಗೆ ಒತ್ತಡವನ್ನು ತರಿಸುತ್ತೆ, ಮಾನಸಿಕ ಆತಂಕ ಹೆಚ್ಚಾಗುತ್ತೆ. ಈ ಒಂದು ಸನ್ನಿವೇಶವನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಶತ್ರುಗಳ ಸಮಸ್ಯೆ ಹೆಚ್ಚಾಗುವಂಥದ್ದು ಇದೆ. ಅದರಲ್ಲೂ ಹಿತಶತ್ರುಗಳು ನಿಮ್ಮ ಜೊತೆಯೇ ಇರ್ತಾರೆ, ನಿಮ್ಮನ್ನೇ ದಿಕ್ಕು ತಪ್ಪಿಸ್ತಾರೆ. ಅಂತಹ ಒಂದು ಪ್ರಯತ್ನಗಳು ಕೂಡ ಈ ದಿನ ಆಗುವಂಥದ್ದಿದೆ. ಒಟ್ಟಾರೆ ನಿಮಗೆ ತೀರಾ ಬೇಕಾದಂಥವರೇ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡುವಂಥದ್ದು ಇದೆ. ನೀರಿಗೆ ಪಾಚಿ ವೈರಿ, ಜಾತಿಗೆ ಜಾತಿ ವೈರಿ ಅಂತ ಹೇಳಿ ನಿಮ್ಮವರೇ ಈ ದಿನ ನಿಮಗೆ ಮುಳುವಾಗುವಂಥದ್ದು, ಅವರೇ ಅಡ್ಡಿಪಡಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ, ಹೊಂದಾಣಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬ ಸದಸ್ಯರಾಗಲಿ, ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಬಹಳ ವಿಶೇಷ ರೀತಿಯಲ್ಲಿ ಸಹಕರಿಸುವಂಥದ್ದು ಇದೆ. ಇನ್ನು ಪ್ರೇಮಿಗಳಿಗೂ ಕೂಡ ಈ ದಿನ ಮನರಂಜನೆ ಇರುವಂಥದ್ದು, ಮನಸ್ಸಿಗೆ ತುಂಬ ಉಲ್ಲಾಸ ಇದೆ. ಒಂದು ಪ್ರಯಾಣ ಆಗಲಿ, ಒಂದು ವಸ್ತುವನ್ನು ಖರೀದಿ ಮಾಡುವಂಥದ್ದಾಗಲಿ ಈ ದಿನದಲ್ಲಿರುತ್ತೆ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು, ಮನರಂಜನೆಯನ್ನು ಕೊಡುವಂಥದ್ದು. ಹಾಗೆ ಈ ದಿನ ಅವಕಾಶಗಳೇನಿದೆ ಅದು ನಿಮಗೆ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ನಿಮಗಾಗಿ ಹೇಳಿ ಮಾಡಿಸಿದಂತಹ ಒಂದು ಸನ್ನಿವೇಶ, ಅವಕಾಶ ನಿಮಗಾಗಿಯೇ ಬರುವಂಥದ್ದು. ಅದನ್ನು ಸಂಪೂರ್ಣವಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಇನ್ನು ಈ ದಿನ ದೀರ್ಘಾವಧಿಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಈ ದಿನ ಸ್ವಲ್ಪ ಚೇತರಿಕೆಯ ಹಂತವನ್ನು ತರುತ್ತೆ. ಅಂದರೆ ಆರೋಗ್ಯ ನಿಮ್ಮ ನಿಯಂತ್ರಣದಲ್ಲೇ ಇರುವಂಥದ್ದು. ಇದರಿಂದ ಸ್ವಲ್ಪ ಲವಲವಿಕೆ ಮೂಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಕೆಲವರಿಗೆ ಕುಟುಂಬದಿಂದ ಅಥವಾ ನಿಮ್ಮ ಸಮಾಜದಿಂದ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಒಂದು ಶುಭ ಕಾರ್ಯಕ್ಕಾಗಿ ಆಹ್ವಾನ ಬರುವಂಥದ್ದು ಅಥವಾ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆ, ಮಾತುಕತೆ ನಡೆಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇರ್ಬೋದು. ಅಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ದಿನ ಮುಂದಾಳತ್ವವನ್ನು ವಹಿಸಿಕೊಂಡು ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರಗಳು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಡೀ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬಂದ್ಬಿಡತ್ತೆ. ನಾಳೆ ಅಲ್ಲಿ ಆಗುವಂಥ ಒಂದು ವಿದ್ಯಮಾನಗಳನ್ನು, ಕಷ್ಟ ನಷ್ಟಗಳನ್ನು ನೀವೇ ಅನುಭವಿಸಬೇಕಾಗತ್ತೆ. ಯಾಕೆಂದರೆ ಈ ನಾಯಕನ ಪಟ್ಟವನ್ನು ವಹಿಸ್ಕೊಂಡಿರುವಂಥವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಜವಾಬ್ದಾರಿ ತಲೆಗೆ ಬರುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಒಂದು ದೈಹಿಕ ಆಸೆ, ಆಕಾಂಕ್ಷೆಗಳು, ಬಯಕೆಗಳನ್ನು ಇದನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶ ಇರುತ್ತೆ, ಸಮಾಧಾನಕರವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಾಹಸದ ಕೆಲಸವನ್ನು ಮಾಡುವಂಥ ಮನಸ್ಥಿತಿ ಇದೆ. ಅಂದರೆ ಮಾಮೂಲಿ ಕೆಲಸ ಕಾರ್ಯಗಳಿಗಿಂತ ಈ ದಿನ ಬಹಳ ವಿಭಿನ್ನವಾಗಿ ಕೆಲಸಗಳನ್ನು ನೋಡುವಂಥ ದೃಷ್ಟಿಕೋನ ಇದೆ. ಹಾಗೆ ಕೆಲಸಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಈ ದಿನ ವಿಶೇಷವಾದಂಥ ಒಂದು ಮಾರ್ಗವನ್ನು ಹುಡುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸ್ಟ್ರಾಟಜಿಯಲ್ಲಾಗಲಿ, ನಿಮ್ಮ ಒಂದು ವರ್ಕಿಂಗ್ ಸ್ಟೈಲಲ್ಲಾಗಲಿ ಈ ದಿನ ಭಾರಿ ಬದಲಾವಣೆ ಇರುತ್ತೆ.
ಇನ್ನು ಈ ದಿನದಲ್ಲಿ ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಯೋಗ ನಿಮಗೆ ಚೆನ್ನಾಗಿದೆ. ಅದರಲ್ಲೂ ವಾಹನ ಇರ್ಬೋದು ಅಥವಾ ಮನೆಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳಿರ್ಬೋದು, ಇದನ್ನು ಖರೀದಿ ಮಾಡಿ ತರುವಂಥದ್ದು. ಈ ಖರೀದಿಯಲ್ಲೇ ಈ ದಿನ ನಿಮಗೆ ತುಂಬ ಸಂತೋಷ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಪ್ರೋತ್ಸಾಹ ನಿಮಗೆ ಸಿಕ್ಕುವಂಥದ್ದು. ನೀವು ಮಾಡುವಂತಹ ಕೆಲಸ, ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿರುವಂಥ ಕೆಲಸ, ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಅವರಿಂದ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಜೊತೆ ಕೆಲವರಿದ್ದಾಗ ನಿಮಗೆ ಒಂದು ರೀತಿಯಲ್ಲಿ ಬಲ, ಅದೇ ನಿಮಗೆ ಧೈರ್ಯ, ಅದೇ ನಿಮ್ಮ ಆತ್ಮವಿಶ್ವಾಸ. ಹಾಗೆ ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿರಲಿ ಅಥವಾ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಂದು ಒಳ್ಳೆಯ ವಾತಾವರಣ ಇದೆ, ಅಂತಹ ಸನ್ನಿವೇಶ ಇದೆ. ಹಾಗಾಗಿ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ಅಂಥ ಒಂದು ಸಮಸ್ಯೆ ನಿವಾರಣೆಯಾಗುತ್ತೆ. ಇದು ಕೂಡ ನಿಮ್ಮ ಒಂದು ಉತ್ತಮ ಪ್ರಯತ್ನಗಳಲ್ಲಿ ಒಂದಾಗಿರುತ್ತೆ. ಇನ್ನು ಈ ದಿನದಲ್ಲಿ ಏಕಾಗ್ರತೆ ಇದ್ದರೆ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ಸುಲಭ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ. ಹಾಗಾಗಿನೇ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ. ಏಕೆಂದರೆ ಮನಸ್ಸು ಈ ದಿನ ಅಷ್ಟೊಂದು ಏಕಾಗ್ರತೆಗೆ ಒಳಪಡಲ್ಲ. ಒಂದು ಕೆಲಸ ಆದ ನಂತರದಲ್ಲಿ ಇನ್ನೊಂದು ಕೆಲಸ ಆಗಬೇಕು, ಆದರೆ ಮಧ್ಯೆ ಮಧ್ಯೆ ಇನ್ನೊಂದು ಕೆಲಸಗಳನ್ನು ಕೂಡ ಆರಂಭ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಆದರೆ ಎಲ್ಲ ಕೆಲಸಗಳನ್ನು ನೀವು ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಸಾಮರ್ಥ್ಯ ಇದೆ. ಆದರೆ ಸ್ವಲ್ಪ ಏಕಾಗ್ರತೆ ಇರಲಿ, ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಯಾವುದೇ ಪ್ರಯತ್ನ ಕೂಡ ನಿಮಗೆ ಹೋರಾಟದಂತಲೇ ಕಾಣಿಸುತ್ತೆ. ಅಂದರೆ ಸ್ಟ್ರಗಲ್ ಮಾಡಲೇಬೇಕು, ಆ ರೀತಿಯಲ್ಲಿ ನಿಮ್ಮ ಒಂದು ಮನಸ್ಥಿತಿ ಇರುವಂಥದ್ದು. ಒಂದು ಸರಳವಾಗಿ ಸುಲಭವಾಗಿ ಆಗುವಂಥ ಕೆಲಸವನ್ನು ಕೂಡ ನೀವು ಕಷ್ಟಪಟ್ಟು ಮಾಡಬೇಕಾದಂಥ ಒಂದು ಸನ್ನಿವೇಶ ಇರುತ್ತೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದೆ ಅಥವಾ ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿ ಏನಿದೆ, ಅದು ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಇರಲ್ಲ, ಸರಳವಾಗಿರಲ್ಲ. ಹಾಗಾಗಿ ಸುತ್ತಿ ಬಳಸಿ ನೀವು ಒಂದು ಸ್ಥಳವನ್ನು ತಲುಪಿದಂತೆ ಆಗುತ್ತೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನುವಂಥ ಗಾದೆಯಂತೆ ಈ ದಿನ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ನೀವು ಬಯಸಿದಂಥ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆಹಾರ ವಿಹಾರಾದಿಗಳು ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ, ಜಾಗ್ರತೆ. ಇನ್ನು ಮನೆಯಲ್ಲೂ ಕೂಡ ನಿಮಗೆ ವಾತಾವರಣ ಅಷ್ಟೊಂದು ಸಂತೋಷವನ್ನು ತರಲ್ಲ. ಈ ಕುಟುಂಬಸ್ಥರ ಒಂದು ಮಾತಿರ್ಬೋದು, ಅವರ ನಡತೆ ಇರ್ಬೋದು, ಅದರಲ್ಲಿ ತುಂಬ ದೋಷಗಳು ನಿಮಗೆ ಕಾಣಿಸುತ್ತೆ. ಅವರ ಮಾತು ಇಷ್ಟ ಆಗಲ್ಲ. ಹಾಗಾಗಿನೇ ಅವರ ಮೇಲೆ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥದ್ದು, ಅವರ ಒಂದು ತಪ್ಪುಗಳನ್ನು ತಿದ್ದುವಂಥ ಒಂದು ಪ್ರಯತ್ನ ಇರ್ಬೋದು. ಇದರಿಂದ ನಿಮ್ಮ ಮಾತು ಸ್ವಲ್ಪ ಕಠಿಣ ಆಗುತ್ತೆ. ಹಾಗೆ ಉದ್ದೇಶ ಒಳ್ಳೆಯದಿದೆ ನಿಮ್ಮದು, ಆದರೆ ಅದನ್ನು ನಿಮ್ಮ ಕುಟುಂಬಸ್ಥರು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಇದರಿಂದ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಮೂಲೆ ಗುಂಪು ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೇರೆಯವರಿಗೆ ಬುದ್ಧಿ ಹೇಳಲಿಕ್ಕೆ ಇದು ಒಳ್ಳೆಯ ಕಾಲ ಅಲ್ಲ. ಹಾಗಾಗಿ ಮನಸ್ಸಿನಲ್ಲಿಟ್ಕೊಳ್ಳಿ, ಯಾರಿಂದ ಯಾವ ತಪ್ಪಾಗಿದೆ, ಯಾವ ದೋಷ ಇದೆ, ಅದನ್ನು ಮುಂದೆ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಿವರಂತೆ. ಒಳ್ಳೆಯ ಸಮಯ ಬರಲಿ, ಸಮಯಕ್ಕಾಗಿ ನೀವು ಈ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತುಂಬ ಸಂತೋಷದಿಂದ ಕಾಲ ಕಳೆಯುವಂಥದ್ದು ಇದೆ. ಮನೆಗಿಂತ ಮನೆಯ ಹೊರಗೆ ಈ ದಿನ ನೀವು ಕಂಫರ್ಟಬಲ್ ಆಗಿರ್ತೀರಿ. ಆದರೆ ಸ್ವಲ್ಪ ಈ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿನ, ನಿಮ್ಮ ದೇಹದ ಸುಖ ಏನಿದೆ ಅದು 100ಕ್ಕೆ 100ರಷ್ಟು ನಿಮ್ಮ ಪಾಲಿಗೆ ಇರಲ್ಲ. ಅದರಲ್ಲಿ ತುಂಬ ರಾಜಿ ಮಾಡಿಕೊಳ್ಬೇಕಾಗತ್ತೆ, ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿಯಿಂದ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ನಿಮಗೆ ಸಮಯಕ್ಕೆ ಸರಿಯಾಗಿ ಒಂದು ಆಶ್ವಾಸನೆ ಈಡೇರಲ್ಲ. ಅವರು ಕೊಟ್ಟಂತಹ ಭರವಸೆಯನ್ನು ಅವರು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದಲೇ ನಿಮಗೆ ಬೇಸರ ಉಂಟಾಗುವಂಥದ್ದು, ಅಂಥ ಕೆಲಸ ಕಾರ್ಯಗಳ ಬಗ್ಗೆನೇ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ವಿವಾದಗಳು, ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಹಣ ನಿಮ್ಮ ಕೈಯಲ್ಲಿದ್ದರೆ ಮಾತ್ರ ಯೋಜನೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಂಥ ಪ್ಲ್ಯಾನನ್ನು ಮುಂದೂಡುವಂಥದ್ದು ಉತ್ತಮ. ಎಲ್ಲಿಂದಲೋ ಹಣ ಬರುತ್ತೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಯೋಜನೆಯನ್ನು ರೂಪಿಸಬೇಡಿ. ಈ ದಿನ ಕೈಯಲ್ಲಿದ್ದರೆ ಮಾತ್ರ ಈ ದಿನ ಅಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥದ್ದು. ಕುಟುಂಬದಲ್ಲಿ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಆದರೆ ಆ ನಿರೀಕ್ಷೆಗಳನ್ನು ನೀವು ಫುಲ್ಫಿಲ್ ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗುವಂಥದ್ದು, ಕುಟುಂಬಸ್ಥರ ಮೂದಲಿಕೆಯ ಮಾತುಗಳನ್ನು ಈ ದಿನ ಕೇಳಬೇಕಾಗುವಂಥದ್ದು, ಜೊತೆಗೆ ನಿಮ್ಮ ಶಕ್ತಿ ಮೀರಿ ನೀವು ದುಡಿದ್ರೂ ಕೂಡ ಆ ಒಂದು ಪ್ರಯತ್ನಕ್ಕೆ ತಕ್ಕಂತಹ ಫಲ ನಿಮಗೆ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಅದು ಸೋರಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಕೆಲಸ ಆಗಲಿ ಅಥವಾ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ಆಗಲಿ ಸ್ವಲ್ಪ ಬದಲಾವಣೆಗೆ ಒಳಪಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ಸ್ವಲ್ಪ ನೀವೇ ತಿಳ್ಕೊಳ್ಳುವಂಥದ್ದು, ಅವಲೋಕನ ಮಾಡಿಕೊಳ್ಳುವಂಥದ್ದು ಮಾಡಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರಿಗೆ ನೀವು ಮಾಡುವಂಥ ಒಂದು ಸಹಾಯ ಏನಿದೆ ಅದು ನಿಮ್ಮ ಸೇವೆ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಅವರಿಂದ ಏನನ್ನು ನಿರೀಕ್ಷೆ ಮಾಡಬೇಡಿ. ಅದನ್ನು ಈ ದಿನ ನೀವು ಬಹಳ ಸಹಕಾರ ತತ್ಪರವಾಗಿ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗಾಗಿ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂಥದ್ದು ಈ ದಿನ 100ಕ್ಕೆ 100ರಷ್ಟು ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸದಿಂದ, ಕೆಲಸ ಮಾಡುವಂಥ ವಿಧಾನದಿಂದ ತುಂಬ ಜನರಿಗೆ ಸಂತೋಷ ಆಗುತ್ತೆ. ಅವರು ಕೂಡ ತುಂಬ ಕಂಫರ್ಟಬಲ್ ಆಗಿ ಇರ್ತಾರೆ. ಇನ್ನು ಈ ದಿನದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ದಾರಿ ಏನಿದೆ ಅದು ಕೂಡ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ವಿಶೇಷವಾದಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಏಕೆಂದರೆ ಪ್ರತಿ ಕೆಲಸವನ್ನು ಕೂಡ ಪರಿಶೀಲನೆ ಮಾಡೇ ನೀವು ಮುಂದುವರಿಸುವಂಥದ್ದು. ಹಾಗಾಗಿ ಆ ಕೆಲಸದ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ತೀರಿ. ಮೊದಲೇ ಆ ಕೆಲಸವನ್ನು ಗೇಜ್ ಮಾಡುವಂಥದ್ದು, ಹಾಗೆ ಅದರಿಂದ ಬರುವಂಥ ಫಲಿತಾಂಶ ಯಾವ ರೀತಿಯಲ್ಲಿರುತ್ತೆ, ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ನಾವು ಅನುಭವಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಲೆಕ್ಕಾಚಾರ ಈ ದಿನ ಚೆನ್ನಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಬಂಧುಗಳಾಗಲಿ ನಿಮಗೆ ನೀಡುವಂಥ ಕೆಲವೊಂದು ಭರವಸೆಯ ಮಾತುಗಳಿರ್ಬೋದು. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅವರ ಮಾತೇ ಈ ದಿನ ನಿಮಗೆ ಬೂಸ್ಟರ್ ಇದ್ದ ಹಾಗೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ಆರ್ಥಿಕ ವ್ಯವಹಾರಗಳೇನಿದೆ, ಹಣಕಾಸಿನ ಚಟುವಟಿಕೆಗಳು, ಅದು ನಿಮಗೆ ತುಂಬ ಲಾಭವನ್ನು ತರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಸಮಯ. ಇನ್ನು ನಿಮ್ಮ ಪ್ರಯತ್ನಗಳು ಯಾವುದೇ ರೀತಿಯಲ್ಲಿರಲು ಕೂಡ ಅದು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ. ಇನ್ನು ಈ ಕಾರ್ಯವೈಫಲ್ಯ ಉಂಟಾಗುವಂಥದ್ದು, ಅಂದರೆ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂಥ ಸಂದರ್ಭ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅವಲೋಕನ ಮಾಡ್ತೀರಿ. ಹಾಗಾಗಿ ಈ ದಿನ ನಿಮ್ಮ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದರಿಂದಲೇ ಮುಂದೆ ಬರಬಹುದಾದಂತಹ ಕೆಲವೊಂದು ಸಮಸ್ಯೆಗಳನ್ನು ಈಗಲೇ ಊಹೆ ಮಾಡುವಂಥದ್ದು, ಅದಕ್ಕೆ ತಕ್ಕದಾದಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ, ನಿಮಗೆ ಒಳ್ಳೆಯ ಹೆಸರನ್ನು ತಂದು ಕೊಡುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಕೃಷ್ಣನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನಿಮಗೆ ಅಷ್ಟೊಂದು ನೆಮ್ಮದಿ ಇರಲ್ಲ. ಕುಟುಂಬಸ್ಥರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿಪಡಿಸುವಂಥದ್ದು ಕೂಡ ಇದೆ. ಏಕೆಂದರೆ ಆ ಕೆಲಸಗಳ ಬಗ್ಗೆ ಅವರಿಗೆ ಸರಿಯಾಗಿ ಒಂದು ಮಾಹಿತಿ ಇಲ್ಲ. ನೀವು ಕೂಡ ಸರಿಯಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಅವರ ಜೊತೆ ಹೇಳಿಕೊಂಡಿಲ್ಲ.
ಹಾಗಾಗಿನೇ ಈ ಮಾಹಿತಿ ಕೊರತೆಯಿಂದಾಗಿ ಈ ಕಮ್ಯುನಿಕೇಷನ್ ಗ್ಯಾಪಿಂದ ಈ ದಿನ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಇದೆ. ಅದಕ್ಕಾಗಿಯೇ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಿಮ್ಮ ಕೆಲಸ, ನಿಮ್ಮ ಉದ್ದೇಶ, ನಿಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಒಂದು ಸುತ್ತು ಮಾತುಕತೆ ನಡೆಸಿ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ವ್ಯವಹಾರ ಉದ್ಯೋಗ ಮಾಡುವಂಥವ್ರು, ಹಣದ ವ್ಯವಹಾರ ಮಾಡುವಂಥವರು ಈ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಎಲೆಮರೆ ಕಾಯಿಯಂತೆ ಈ ದಿನ ಇರಬೇಕಾಗತ್ತೆ. ನೀವು ಏನಾದರೂ ಎಲ್ಲ ವಿಚಾರಗಳು ಗೊತ್ತಿದೆ ಅಂತ ಹೇಳಿ ಮುಂದುವರಿಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡುವಂಥ ಆಲೋಚನೆಗಳೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ಅನುಭವಸ್ಥರ ತಜ್ಞರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಬೆಲೆ ಬಾಳುವಂಥ ದಾಖಲೆ ಪತ್ರಗಳಾಗಲಿ, ಒಡವೆ ವಸ್ತ್ರಗಳಾಗಲಿ ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಎಲ್ಲೋ ಒಂದು ಕಡೆ ಈ ಒಂದು ಅಮೂಲ್ಯವಾದಂಥ ವಸ್ತು ನಿಮ್ಮ ಕೈ ಬಿಡುವಂಥ ಸಾಧ್ಯತೆ ಇದೆ. ನಿಮ್ಮಿಂದ ದೂರ ಹೋಗ್ಬಿಡತ್ತೆ, ಕಳೆದೋಗುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ. ಈ ದಿನ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಮಯ. ಟೈಮ್ ಈಸ್ ಮನಿ. ಅದಕ್ಕಾಗಿಯೇ ಸಮಯದ ಸದ್ಬಳಕೆ ಆಗಬೇಕು, ಸದುಪಯೋಗ ಆಗಬೇಕು. ಹಾಗೆ ಈ ಸಮಯವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ವೇಸ್ಟ್ ಮಾಡಬೇಡಿ. ಹಾಗೆ ಈ ಕಾಲಹರಣ ಮಾಡುವಂಥದ್ದು, ಹರಟೆ ಹೊಡೆಯುವಂಥದ್ದು, ಹಾಗೆ ಕೆಲವು ಮಾತಿನ ಮಲ್ಲರ ಜೊತೆ ಸೇರಿ ಆ ಕೆಲಸದ ಪರಿವೆಯೇ ಇಲ್ಲದಂತಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಸಮಯದ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಇದ್ರ ಕಡೆ ಕೂಡ ಗಮನ ಕೊಟ್ಟರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಈ ದಿನ ಸೌಲಭ್ಯಗಳ ವಿಸ್ತರಣೆ ಆಗುವಂಥದ್ದು, ಬಹಳ ಕಂಫರ್ಟಬಲ್ ಆಗಿ ಇರ್ತೀರಿ. ಹಾಗೆ ವ್ಯವಹಾರಗಳಲ್ಲೂ ಕೂಡ ಈ ದಿನ ನಿಮಗೆ ಪ್ರಗತಿ ಇರುತ್ತೆ, ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಹೊಸದಾಗಿ ಏನೋ ಒಂದನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ಹಠನೋ ಛಲನೋ ಈ ದಿನ ನಿಮ್ಮನ್ನು ಮುಂದುವರಿಸುತ್ತೆ, ಗುರಿಯನ್ನು ತಲುಪಿಸುತ್ತೆ. ಇನ್ನು ಈ ದಿನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸದೃಢರಾಗಿ ಇರ್ತೀರಿ, ಆರೋಗ್ಯವಂತರಾಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ಹೊಸ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಗಣ್ಯರ ಜೊತೆ ಕೂಡ ಈ ದಿನ ಒಂದು ಸಂಪರ್ಕವನ್ನು ಸಾಧಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಆಲೋಚನೆಗಳು, ನಿಮ್ಮ ಪ್ರಯತ್ನಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಪೂರಕವಾಗಿ ಇರುತ್ತೆ. ಇನ್ನು ಈ ದಿನ ನಿಮಗೆ ಅಪರಿಚಿತರು ಕೂಡ ಒಂದು ಒಳ್ಳೆಯ ಸಹಾಯವನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನಿಮ್ಮ ಬಂಧುಗಳಾಗಲಿ, ಮಿತ್ರರಾಗಲಿ ನಿಮ್ಮ ಒಂದು ಕಷ್ಟ ಕಾಲಕ್ಕೆ ನಿಮ್ಮ ಜೊತೆ ನಿಲ್ಲುವಂಥವ್ರು. ಹಾಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಅಥವಾ ಯಾವುದೇ ರೀತಿಯ ಅನರ್ಥಗಳು ಉಂಟಾಗುವಂಥ ಸಂದರ್ಭ ಬಂದರೂ ಕೂಡ ನಿಮ್ಮ ಜೊತೆಗೆ ಒಳ್ಳೆಯ ಮಾರ್ಗದರ್ಶಕರು ಈ ದಿನ ಇರ್ತಾರೆ. ಅದಕ್ಕಾಗಿಯೇ ನೀವು ಸಕಾರಾತ್ಮಕವಾದಂಥ ಭಾವನೆಯನ್ನು ಹೊಂದಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ ಬೇರೆಯವರು ಪ್ರಭಾವಿತರಾಗುವಂಥದ್ದು ಇದೆ. ಅವರು ಕೂಡ ಇನ್ಫ್ಲೂಯೆನ್ಸ್ ಆಗ್ತಾರೆ. ಹಾಗಾಗಿ ಈ ದಿನ ಕೆಲಸಗಳ ಬಗ್ಗೆ, ನಿಮ್ಮ ಚಟುವಟಿಕೆಗಳ ಬಗ್ಗೆ ನೀವು ಮಾದರಿಯಾಗಿಯೇ ನಿಲ್ಲಬೇಕಾಗತ್ತೆ. ಇನ್ನು ಯಾವುದೇ ತೀರ್ಮಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ಒಂದು ಒಪಿನಿಯನ್ ತಗೊಳ್ಳಿ. ಅವರ ಅಭಿಪ್ರಾಯ ಹೇಗಿದೆ ಅದನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ, ಪ್ರತಿಸ್ಪರ್ಧಿಗಳು ಜಾಸ್ತಿ ಇರ್ತಾರೆ. ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇತಿಮಿತಿಯನ್ನು ಮೀರಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ದೈಹಿಕವಾಗಿ ಆಲಸ್ಯ ಇರುತ್ತೆ, ಮಾನಸಿಕವಾಗಿ ಒತ್ತಡ ಇರುತ್ತೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಇರಲ್ಲ. ಇನ್ನು
ಈ ದಿನ ಬೇರೆಯವರ ಮೇಲೆ ತುಂಬ ಅವಲಂಬನೆ ಇರುವಂಥದ್ದು, ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅದಕ್ಕಾಗಿಯೇ ಅವರು ಹೇಳಿದಂತೆಯೇ ನೀವು ಈ ದಿನ ಕುಣಿಬೇಕಾಗತ್ತೆ. ಹಾಗೆ ನಿಮ್ಮ ಪೂರ್ತಿ ನಿಯಂತ್ರಣ ಬೇರೆಯವರ ಮೇಲೆ ಇರುವಂಥದ್ದು. ಹಾಗಾಗಿ ಈ ದಿನ ಭಾಳ ಎಚ್ಚರಿಕೆಯಿಂದ ಇರಬೇಕು. ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಇಷ್ಟ ಇಲ್ಲದಂಥ ಸನ್ನಿವೇಶ, ಅದನ್ನು ನೀವು ನೋಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದಕ್ಕೂ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮುಂದೆ ನಿಮಗೆ ಅದು ಮುಳುವಾಗಬಹುದು, ಅದೇ ಗಂಡಾಂತರ ಆಗಬಹುದು. ಹಾಗಾಗಿ ದೊಡ್ಡ ಮಟ್ಟದ ನಿರ್ಧಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಸಾಧಾರಣವಾಗಿರುವಂತಹ ಜೀವನ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ ಅದು ಕೂಡ ನಿಮಗೆ ಸೋಲನ್ನು ತರುವಂಥದ್ದು. ಆರಂಭದಲ್ಲಿ ಜಯ ನಿಮ್ಮದೇ ಆಗುತ್ತೆ, ಆದರೆ ಕ್ರಮೇಣವಾಗಿ ನೀವು ಆ ಸೋಲಿನ ಸುಳಿಗೆ ಸಿಕ್ಕುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಯಾವುದೇ ಸ್ಪರ್ಧೆಗಾಗಲಿ ಅಥವಾ ಯಾವುದೇ ಅಗ್ರೆಸಿವ್ ನೇಚರ್ಗಾಗಲಿ, ಕಟುವಾದ ಮಾತುಗಳನ್ನು ಆಡುವಂಥದ್ದಾಗಲಿ, ಚಾಲೆಂಜ್ ಮಾಡುವಂಥದ್ದಾಗಲಿ, ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಈ ದಿನ ದಿನನಿತ್ಯದ ಕೆಲಸ ಕಾರ್ಯಗಳೇನಿದೆ ಅದನ್ನು ಸ್ವಲ್ಪ ನಿಷ್ಠೆಯಿಂದ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಇದು ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಇಲ್ಲಸಲ್ಲದ ವಿಚಾರಗಳ ಬಗ್ಗೆ ಆಲೋಚನೆಗಳು ಜಾಸ್ತಿ ಇರುತ್ತೆ. ಏನೋ ಒಂದು ಚಿಂತೆ ಮನಸ್ಸಿಗೆ ಆವರಿಸ್ಕೊಳ್ಳುವಂಥದ್ದು. ಅದಕ್ಕಾಗಿಯೇ ಹೊಸ ಕೆಲಸಗಳನ್ನು ಆಲೋಚನೆ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಪುರುಸೊತ್ತಿರಲ್ಲ. ಇನ್ನು ಈ ದಿನ ಕೆಲವೊಂದು ಭರವಸೆಗಳನ್ನು ಬೇರೆಯವರಿಗೆ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.